ದಿನಾಂಕ 23 ಡಿಸೆಂಬರ್ 2024ರಂದು ವಿದ್ಯುತ್ ಸ್ಪರ್ಶದಿಂದ ಭಾಗ್ಯಶ್ರೀ ಎಂಬ ಒಬ್ಬ ಹುಡುಗಿ, ಒಬ್ಬ ಪೀಡಿತ ಮಹಿಳೆ ಬಸ್ಸಿಗೆ ಕರೆಂಟ್ ತಗಲು ತಮ್ಮ ಒಂದು ಕೈ ಎರಡು ಕಾಲು ಕಳ್ಕೊಂಡಿರ್ತಾರೆ. ಈ ಜಸ್ಕಾಂ ನಿರ್ಲಕ್ಷ್ಯತೆಯಿಂದ ಇದು ಆಗಿದ ಘಟನೆ. ಇವತ್ತಿಗೆ 73 ದಿನ ಕಳೆದ್ರು ಒಬ್ಬ ಜಸ್ಕಾಂ ಅಧಿಕಾರಿಗಳು ಇಲ್ಲಿವರೆಗೂ ಬಂದು ಭೇಟಿ ಕೊಟ್ಟು ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಆಶ್ವಾಸನೆ ಕೊಟ್ಟಿಲ್ಲ. ಜಸ್ಕಾಂ ಅಧಿಕಾರಿಗಳು ಹಾಗೂ ಏನು ಸಂಬಂಧಪಟ್ಟ MD ಇದ್ದಾರೆ, ಈ MD ಅವರು ಇಷ್ಟು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತು ಒಂದು ಈ ಕುಟುಂಬಕ್ಕೆ ಪ್ರಶ್ನೆ ಆಗ್ಬಿಟ್ಟಿದೆ. 2 ದಿನ ಹಿಂದೆ ವಿಶೇಷವಾಗಿ ಇವತ್ತು ಪತ್ರಿಕೆ ಪ್ರಕಟಣೆಗೆ ನಾವು ಇಲ್ಲಿ ಬಂದಿದ್ದ ಉದ್ದೇಶ ಅಂದ್ರೆ 2 ದಿನ ಹಿಂದೆ 4ನೇ ತಾರೀಕು, ಇವತ್ತು 6ನೇ ತಾರೀಕು ಇದೆ, 4ನೇ ತಾರೀಕು ಸಾಯಂಕಾಲ 7 ಗಂಟೆ ಆ ಹುಡುಗಿ ಜಸ್ಕಾಂಲಿಂದ ಏನೂ ಸಹಕಾರ ಸಿಗ್ತಲ್ಲ, ಸರ್ಕಾರಲಿಂದ ಏನೂ ಪರಿಹಾರ ಹಣ ಘೋಷಣೆ ಆಗ್ತಾ ಇಲ್ಲ, ಮುಂದಿನ ನನ್ನ ಭವಿಷ್ಯ ಏನು, 2 ಮಕ್ಕಳು ಇದ್ದಾವೆ, 2 ಕೈ ಒಂದು ಕಾಲು ಒಂದು ಕೈ ಕಳ್ಕೊಂಡ್ ಕೇಸಿ ನಾನು ಏನು ಜೀವನ ಮಾಡಲಿ ಅನ್ನೋದು ಅದು ಪ್ರಶ್ನೆ ಕಾಡಿದಾಗ ಆ ಹುಡುಗಿ ಹಾಸ್ಪಿಟಲ್ ಇರ್ತಕ್ಕಂಥ ಮಾತ್ರೆಗಳು ಒಂದು 15-16 ಮಾತ್ರೆಗಳು ನುಂಗಿ ಸೂಸೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ತಮ್ಮ ಆತ್ಮ ಧೈರ್ಯ ಕಳ್ಕೊಂಡ್ಬಿಟ್ಟು ಯಾವುದೇ ಹುಡುಗಿ ಆಗಲಿ, ಯಾವುದೇ ಒಂದು ಮಹಿಳೆ ಆಗಲಿ ಈ ಥರ ಡಿಸಿಷನ್ ತಗೊಳಕ, ಈ ಥರ ಒಂದು ಸ್ಟೆಪ್ ತಗೊಳಕ ಏನು ಕಾರಣ ಅಂದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಇದು ಜಸ್ಕಾಂ ಅಧಿಕಾರಿಗಳಿಂದ ಎಲ್ಲೋ ಇವರು ವಿಫಲ ಆಗಿದ್ದಾರೆ. ಇವ್ರೇನೋ ನಮ್ಗೆ ಮಾಡಲ್ಲ, ಮುಂದೆ ನಾನು ಬದುಕಿದ್ರೆ ಏನಂತ ಆ ಹುಡುಗಿ ನಿನ್ನೆ ಅದು ಸೂಸೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸೂಸೈಡಲ್ಲಿ ಆಕೆ ಬದುಕು ಉಳಿದಿದ್ದೆ ಮಾತಾಡೋದು. ರಾತ್ರಿ 1 ಗಂಟೆವರೆಗೂ ಆಪರೇಷನ್ ಆಗಿ ಆಕೆ ವಾಮಿಟಿಂಗ್ ಮಾಡಿಸಿ ಕಂಪ್ಲೀಟ್ ಆಗಿ ಅದು 80-90% ಗುಳಿಗಳೆಲ್ಲ ತೆಗೆದುಬಿಟ್ಟು ಅದೊಂದು ಆಪರೇಷನ್ ಯಶಸ್ವಿ ಮಾಡಿದ್ದಾರೆ. ಆ ಸನ್ರೈಸ್ ಹಾಸ್ಪಿಟಲ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಆದರೆ ಜಸ್ಕಾಂ ಅಧಿಕಾರಿಗಳು ಮತ್ತು ಸನ್ರೈಸ್ ಹಾಸ್ಪಿಟಲ್ ಮಧ್ಯೆ ಏನು ಡಿಫ್ರೆನ್ಸಸ್ ಬಂದಿದೆ ಗೊತ್ತಿಲ್ಲ. ಆದರೆ ಅವರು ಬಿಲ್ ಕೊಡೋಕೆ ಇನ್ನೂ ಒಂದು ಲಕ್ಷ ಕೊಟ್ಟಿದ್ದು ಬಿಲ್ ಇನ್ನೂವರೆಗೂ 14 ಲಕ್ಷ ಬಿಲ್ ಸಮಥಿಂಗ್ ಪೆಂಡಿಂಗ್ ಇದೆ. ಆ ಪೆಂಡಿಂಗ್ ಬಿಲ್ ಅನ್ನು ಕೊಡ್ತಾನೆ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು 2ನೇ ತಾರೀಕು ಫೋನ್ ಮಾಡಿ ಜಸ್ಕಾಂ ಅಧಿಕಾರಿ ಹೇಳ್ತಾರೆ, ಇವ್ರು ಇಲ್ಲಿ ಬಂದಿದ್ದಾರೆ, ಅವ್ರೇನು ಬಿಲ್ ಇದೆ ಪೆಂಡಿಂಗ್ ಕ್ಲಿಯರ್ ಮಾಡ್ರಿ, ಅವ್ರಿಗೆ ಒಂದು ಸರ್ಕಾರದಿಂದ ಏನಾದರೂ ಒಂದು ಹಣ ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಗಲಿ, ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ಆಗಲಿ, ಜಾಬ್ ಸೆಕ್ಯೂರಿಟಿ ಆಗಲಿ, ಈ ವಿಷಯದಲ್ಲಿ ತಾವು ಅವ್ರಿಗೆ ಹೋಗಿ ಭೇಟಿಯಾಗಲಿ ಅಂತ ಜಸ್ಕಾಂ ಅಧಿಕಾರಿಗೆ ಮಾನ್ಯ ಪೂಜಾ ತರನ್ ಮೇಡಮ್ ಅವ್ರು ಹೇಳಿದ್ರು ಸಹ ಇವ್ರು ಮಾಡಿಲ್ಲ. ಅದಕ್ಕೆ ಇದು 4ನೇ ತಾರೀಕು ಘಟನೆ ಆಯಿತು. ಆ ಹುಡುಗಿ ಎಲ್ಲ ವಿಷಯ ಕೇಳಿಬಿಟ್ಟು ಎಲ್ಲೋ ಒಂದು ಕಡೆ ಸರ್ಕಾರದಿಂದ ವಿಫಲ ಆಗ್ತಾ ಇದೆ, ನಾನು ಬದುಕು ಉಪಯೋಗ ಇಲ್ಲ, ನಾನು ಮತ್ತೆ ಮನೆ ಹೋದ್ರೆ ನಮ್ಮ ಮನೆಗೆ ವಜ್ಜೆ ಆಗ್ತೀನಿ, ಆ ಕುಟುಂಬಕ್ಕೆ ವಜ್ಜೆ ಆಗ್ತೀನಿ ಅಂತ ಈ ಹುಡುಗಿ ಡಿಸಿಷನ್ ತೊಂದ್ರು. ಎಲ್ಲೋ ಒಂದು ಕಡೆ ನಂಗೆ ಕಂಪ್ಲೀಟ್ ಆಗಿ ಜಸ್ಕಾಂ ಅಧಿಕಾರಿ ಒಬ್ರು ವೀರಭದ್ರ ಅಂತ ಸಲಿಮನಿ, ಹಾಗೆ ಇನ್ನೊಬ್ಬ ದಿಲೀಪ್ ರೆಡ್ಡಿ ಅಂತ, ಇವರಿಬ್ರು ಕಲಬುರಗಿಯಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳು ಇದ್ದಾರೆ ಅಂತ ನಮ್ ಕಣ್ಣಿಗೆ ಕಾಣ್ತಾ ಇದೆ. ಯಾಕಂದ್ರೆ ಮನುಷ್ಯತ್ವ ಇದ್ರೆ ಅವ್ರು ಬಂದು ಅಟ್ಲೀಸ್ಟ್ ಒಂದು ಮಾತು ಹೇಳಿ ಹೋಗ್ತಾ ಇದ್ರು, ಅವ್ರು ಜಸ್ಕಾಂ ಅಧಿಕಾರಿ ತಂದು ಭೇಟಿ ಮಾಡ್ತಾ ಇದ್ರು. ಇಂಥ ದೊಡ್ಡ ಘಟನೆ ಆದ್ರೂ ಇನ್ನೂವರೆಗೂ ಭೇಟಿಯಾಗಿಲ್ಲ. ಈ ಘಟನೆ ಮೊನ್ನೆ ಆಗಿದೆ, ಇನ್ನೂರು ಭೇಟಿ ಅಂದ್ರೆ ಅವ್ರು ಇಂಥ ಸಾಕ್ಷಿ ರಾಷ್ಟ್ರ ಮಾಡ್ತಕ್ಕಂಥ ಕೆಲಸನೇ ಮಾಡ್ತಾ ಇದ್ದಾರೆ. ಈ ಕಲಬುರಗಿಯಲ್ಲಿ ಇದು ನವೆಂಬರ್ ಡಿಸೆಂಬರ್ ಇಂದ ಇದು 3 ತಿಂಗಳಲ್ಲಿ ಇದು 5ನೇ ಇನ್ಸಿಡೆಂಟ್, 4ನೇ 5ನೇ ಇನ್ಸಿಡೆಂಟ್. ಒಂದು ಕುಸ್ನೂರಲ್ಲಿ ಆಯ್ತು, ಒಂದು ಬಸ್ ಸ್ಟ್ಯಾಂಡ್ ಆಯ್ತು, ಒಂದು ದರ್ಗಾದಲ್ಲಿ ಆಯ್ತು, ಒಂದು PNT ರಸ್ತೆಯಲ್ಲಿ ಆಯ್ತು, ಮತ್ತೆ ಇದು ಒಂದು ಮೋಹನ್ ಹತ್ರ ಇದು ಆಯ್ತು. ಆದ್ರೂ ಇವರು ಜಸ್ಕಾಂ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ವಹಿಸ್ಲಿಕ್ಕೆ ಯಾಕಂದ್ರೆ ಇದು ಬರೋ 23ನೇ ತಾರೀಕು ಚಾರ್ಜ್ ಶೀಟ್ ದಾಖಲೆ ಆಗುತ್ತೆ. 3 ತಿಂಗಳಾದ್ರೆ ಚಾರ್ಜ್ ಶೀಟ್ ದಾಖಲೆ ಆಗುತ್ತೆ. ಇದು 2 ತಿಂಗಳಾಗಿದೆ. ಆ ಚಾರ್ಜ್ ಶೀಟ್ ಅಲ್ಲಿ ಎಲ್ಲೋ ಸಾಕ್ಷ್ಯ ನಾಶ ಮಾಡಿ ಇದು ಕಂಪ್ಲೀಟ್ ಆಗಿ ಕೇಸ್ ವಿಫಲ ಮಾಡಿ ಆ ಹುಡುಗಿಗೆ ಡಿಮೋಟಿವೇಟ್ ಮಾಡಿ ಆಕೆ ಡಿಪ್ರೆಷನ್ ತಂದ್ಬಿಟ್ಟು ಅಷ್ಟು ಡಿಪ್ರೆಷನ್ ಆಗ ಕಾರಣ ಇವರು ಜಸ್ಕಾಂ ಅಧಿಕಾರಿಗಳು. ಅದು ವಿಶೇಷವಾಗಿ MD ಇದ್ದಾರಲ್ಲ, ಅವರು ಕಂಪ್ಲೀಟ್ ಆಗಿ ಈ ಭ್ರಷ್ಟಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಅದಕ್ಕೆ ನಾನು ನಿನ್ನೆ ಅನ್ನಪ್ರಭು ನಮ್ಮ ಶಾಸಕರಿಗೆ ನಾವು ಕರೆ ಮಾಡೋ ಮೂಲಕ ಅವರಿಗೊಂದು ಪತ್ರ ಬರ್ತೀವಿ. ಅವರು ಒಂದು ಲೆಟರ್ ರೆಡಿ ಮಾಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗೆ ಲೆಟರ್ ರೆಡಿ ಮಾಡಿದ್ದಾರೆ. ಅವ್ರು ಇವತ್ತು ಸದನದಲ್ಲಿ ಇದು ವಿಷಯ ಚರ್ಚೆ ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಇರ್ತಕ್ಕಂಥ ಎಲ್ಲ ಅನಧಿಕೃತ ವಾರಿಗಳಿದಾವಲ್ಲ ಅವೆಲ್ಲ ತೆರವುಗೊಳಿಸಬೇಕು. ಇಲ್ಲಿಂದ ಬೆಂಗಳೂರಿವರೆಗೂ ಏನು ಎಲ್ಲ ಅನಧಿಕೃತ ವಾರಿಗಳಿದಾವಲ್ಲ ಆ ತೆರವುಗಳನ್ನು ತಕ್ಷಣ ತೆಗಿಬೇಕು. ಅವ್ರು ಒಂದು ವೇಳೆ ಈ ಸೆಷನ್ದಲ್ಲಿ ಇದು ವಿಷಯ ಪ್ರಸ್ತಾಪ ಮಾಡ್ತಾ ಅಂತ ಹೇಳಿದ್ದಾರೆ, ಪ್ರಸ್ತಾಪ ಮಾಡ್ತಾರೆ. ಮತ್ತೆ ಆ ಹುಡುಗಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ವಿಷಯದಲ್ಲಿ ಮತ್ತು ಆ ಹುಡುಗಿಗೆ ಒಂದು ಜಾಬ್ ಗ್ಯಾರಂಟಿ ಆಗಲಿ, ಸರ್ಕಾರದಿಂದ CM ಫಂಡ್ ಆಗಲಿ, ಮತ್ತು ಆ ಹುಡುಗರು ಇಬ್ಬರು ವಿದ್ಯಾಭ್ಯಾಸ ವಿಷಯದಲ್ಲಾಗಲಿ ಅವ್ರು ಕಂಪ್ಲೀಟ್ ಆಗಿ ಹೆಲ್ಪ್ ಮಾಡೋ ಮಾತಾಡಿದ್ದಾರೆ. ಆದರೆ ಇವತ್ತು ಸದನದಲ್ಲಿ ವಿಷಯ ಚರ್ಚೆ ಆಗುತ್ತೆ. ಚರ್ಚೆ ಆಗಲಿ ಬಿಡಲಿ, 1 ವಾರ ನಾವು ಗುಡಿ ಕೊಡ್ತಾ ಇದೀವಿ. ಜಸ್ಕಾಂ ಅಧಿಕಾರಿಗಳು ಒಂದು ವೇಳೆ ಆ ಹುಡುಗಿಗೆ ಇವತ್ತಲ್ಲ ನಾಳೆ ಬಂದು ಭೇಟಿ ಆಗಲಿಲ್ಲ ಆಗಲಿಲ್ಲ ಅಂದ್ರೆ ನಾವು ಕಲಬುರಗಿಯಲ್ಲಿ ಸೃಷ್ಟಿ ಫೌಂಡೇಶನ್ ಹಾಗೂ ಸುಮಾರು ಒಂದು 30 ಜನಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ದಲಿತರ ಸಂಘಟನೆಗಳು, ಇನ್ನಿತರ ಸಂಘಟನೆಗಳು ಕೂಡಿ ಸನ್ರೈಸ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗ್ಬೇಕು. ಸನ್ರೈಸ್ ಹಾಸ್ಪಿಟಲ್ ಜಸ್ಕಾಂ ಕಚೇರಿಗೆ 1,000 ಜನ ಪದಾಧಿಕಾರಿಗಳು, ಕಾರ್ಯಕರ್ತರು ಹೋಗ್ಬಿಟ್ಟು ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀವಿ. ಮುಂದಿನ ಆಗುವಗಳಿಗೆ ಅಲ್ಲಿ ಏನಾದರೂ ಅನೈತಿಕ ಘಟನೆ ಆಗಿದ್ರೆ ಆ ಘಟನೆ ನೇರ ಹೊಡೆಗಾರ ಜಸ್ಕಾಂ MD ಅಂತ ನಾನು ನೇರವಾಗಿ ತಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಬೇಡಿಕೆ ಏನಿಲ್ಲ ಸರ್, ಅವ್ರಿಗೆ ಆ ಕುಟುಂಬಕ್ಕೆ ಆ ಹುಡುಗಿಗೆ ಒಂದು ಜಾಬ್ ಕೊಡ್ತಕ್ಕಂಥ ಕೆಲಸ, ಸರ್ಕಾರಿ ನೌಕರಿ ಕೊಡಬೇಕು. ಯಾಕಂದ್ರೆ ಯಾಕೆ 2 ಕಾಲಿಲ್ಲ, 1 ಕೈ ಇಲ್ಲ, ಆಕೆ ಜೀವನ ಏನ್ ಮಾಡ್ಬೇಕು? ಓಕೆ, ಇನ್ನೊಂದು 2 ವರ್ಷ ಅಂದ್ರೆ ಆ ಇಬ್ಬರು ಹುಡುಗರು ಇದ್ದಾರೆ. ಅವರು ಒಂದು ಹುಡುಗ ಕಂಪ್ಲೀಟ್ಲಿ ಡಿಸೇಬಲ್ಡ್, ಅವನಿಗೆ ಬುದ್ಧಿಮಾನ್ಯ. ಆ ಹುಡುಗಗೆ ಮತ್ತೆ ಇನ್ನೊಬ್ಬ ಹುಡುಗ, ಇಬ್ಬರು ಹುಡುಗರಿಗೆ ವಿದ್ಯಾಭ್ಯಾಸ ವಿಷಯದಲ್ಲಿ ಅವ್ರು ಒಪ್ಪಿಸ್ಕೋಬೇಕು. ನಾವು ಅವ್ರ ವಿದ್ಯಾಭ್ಯಾಸನ ಮಾಡಿಸ್ತೀವಿ. 3ನೇ ವಿಷಯ, ಸರ್ಕಾರದಿಂದ ಏನಾದರೂ
ಅಧಿಕಾರ ಪಡೆದು ಅಟ್ಲೀಸ್ಟ್ ನಾನು ಒಂದು 2 ತಿಂಗಳ ಮುಂಚೆ ಪತ್ರಿಕಾಗೋಷ್ಠಿ ಕರೆದಾಗ 1 ಕೋಟಿ ಹಣ ಆದರೂ ಪರಿಹಾರ ನೀಡಂತ ಹೇಳಿದ್ವಿ. 1 ಕೋಟಿ ಹಣ ಬಿಡಿ, 1 ರೂಪಾಯಿ ಕೊಡ್ತಕ್ಕಂಥ ಯಾವ್ದು ಮನಸ್ಥಿತಿ ಇಲ್ಲ. ಆ ಮನಸ್ಥಿತಿಗೆ ನಾವು ಕಂಪ್ಲೀಟ್ ಆಗಿ ವಿರೋಧ ಮಾಡ್ತೀವಿ. ತಮ್ಮ ಮೂಲಕ ಅವರು ಕೇಳ್ಕೊಳ್ಳೋದು ಅಂದ್ರೆ 1 ವಾರದಲ್ಲಿ ಅವರು ಈ ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಕ್ಕೆ ಜಸ್ಕಾಂ ಅಧಿಕಾರಿಗೆ ನಾವು ಮತ್ತು ಅವರು ಏನು ಜಸ್ಕಾಂ ಈ ಇಲಾಖೆ ನಾವು ಮುತ್ತಿಗೆ ಹಾಕೋ ಮೂಲಕ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ನಾವು ತಮ್ಮಲ್ಲಿ ಕೇಳ್ಕೊತೀವಿ. ಕಿಶೋರ್ ಗಾಯಕ್ವಾಡ್. ಹಿಂಗೆಲ್ಲ ಆಗ್ಯದಲ್ರಿ, ಇದು ಮೊನ್ನೆ ಆಗಿದ್ದು ಕರೆಂಟ್ ಇದಾಗಿ ಸಲುವಾಗ 2 ಕಾಲು ಹೋಗ್ಯಾವ, ಕೈ ಹೋಗ್ಯದ. ಆಮೇಲೆ ಅವು ಒಂದ್ ಹುಡುಗರು 2 ಅದಾವ. ಆಕಿಗ ಒಂದ್ ಮಂದ್ ಬುದ್ಧಿ ಹುಡುಗದ, ಹುಡುಗ ಬಿಡ್ಲಕ್ ಹೋಗಿನೇ ಇಷ್ಟೆಲ್ಲ ಹಾಕೊಂಡ್ ಕೂತಲ್ರಿ ಆಕಿಗ. ಈಗ 2 ಕಾಲು ಹೋಗ್ಯಾವ. ಈಗ ದವಾಖಾನೆಗ ಇದ್ದೇ ಈಗ 2 ತಿಂಗಳೈತ್ರಿ. ಏನು ಅದಕ್ಕೆ ಇದನ್ ಮಾಡಲಾಗ್ಯಾರಲ್ರಿ, ಒಟ್ಟ ಕೇರ್ ಮಾಡಲಾಗ್ಯಾರ. ನಾವ್ ಏನ್ ಮಾಡ್ಬೇಕು ಹೇಳ್ರಿ? 2 ಮಕ್ಳಿಗೆ ತಗೊಂಡು ಆಕಿಗೆ ಇಂತ ಬರೀ 2 ಕಾಲು ಹೋಗ್ಯಾವ, ಕೈ ಹೋಗ್ಯದ. ಆಕಿ ಏನ್ ಮಾಡಪ್ಲ ಅದ ಹೇಳ್ರಿ? ಅದೇ ಟೆನ್ಷನ್ ತೊಗೊಂಡ್ಸಿದ್ರೆ ಆಕಿ ಮನೆ ಅನ್ಕರ 10-15 ಗೋಲಿ ತೊಗೊಂಡಾಡ್ರಿ ಮಣ್ಣಿನ ದಿವ್ಸ 4 ತಾರೀಕಿಗೆ ದಿವ್ಸ. ಆಕಿ ಓದಾಕಿನೇ ಉಳ್ದಂಗ ಆಗ್ಯಾರ ನೋಡ್ರಿ. ಪೂರ್ತಿ ಒಳಗೆಲ್ಲ ಮತ್ ಮೂಗಿನ ನಳಿ ಹಾಕಿ ಮಿಷಿನ್ ಹಚ್ಚಿ ಮತ್ ಆಕಿ ಉಳಿಸ್ಯಾರ. ಇದ್ರನು ಸತ್ತಂಗ್ಯಾರ. ಆಕಿ ಏನಾರ ನೀವು ಒಟ್ಟ ಇದು ಮಾಡ್ಬೇಕು ನೋಡ್ರಿ. 2 ಮಕ್ಳಿಗೆ ಇದು ಮಾಡ್ಬೇಕು ನೋಡ್ರಿ. ಏನು ಮಾಡಿಲ್ಲಾಗ್ಯಾರ ನೋಡ್ರಿ, ಏನು ಸಹಾಯ ಮಾಡಿಲ್ಲ. ಏನಿಲ್ಲ ಸರ್ಕಾರ ನಿಂತಾರೆ. ಏನು ಇಲ್ರಿ. ಅವ್ರ ಅನ್ನ ಪ್ರಭು ಬಂದೇ ಇಷ್ಟ 2-3 ಸಲ ಬಂದ್ ಹೋಗ್ಯಾರ. ಖರೆ ಅಂದ್ರ ಒಣ ಬರೋದು ಹೋಗೋದ ಐತೆ. ಆಕಿಗೆ ಏನು ನ್ಯಾಯ ಕೊಟ್ಟೆ ಇಲ್ಲ ನಾವು. ಆಕಿಗೆ ಏನಾರ ನ್ಯಾಯ ಕೊಡ್ಬೇಕು. ನಾವು 2 ಹುಡುಗರದ್ ಏನ್ ಮಾಡ್ತೀರಿ? ನಿಮ್ಗ್ ಬಿಟ್ಟಿದ್ ನೋಡ್ರಿ ನೀವು. ನಮ್ಮ ಮನ್ಯಾಗ ಗಂಡಸ್ ಮಕ್ಳಂತೂ ಯಾರಿಲ್ಲ. ನಮ್ಮ ಮಗ ತಿರ್ಕೊಂಡ್ 4 ವರ್ಷ ಆಯ್ತ್ರಿ.